ನಮಸ್ಕಾರ ಸ್ಪರ್ಧಾ ಮಿತ್ರರೇ, ನಾನಿವತ್ತು ಮೊನ್ನೆ ತಾನೇ ಅಂದರೆ 18/7/2026 KSIS ಪ್ರೀ ಕೋಚಿಂಗ್ ನಡೆದಂಥ ಎಕ್ಸಾಮ್ ಕ್ವಶನ್ ಪೇಪರನ್ನು ನಿಮ್ಮ ಮುಂದೆ ತರಲಿದ್ದೇನೆ. ಬನ್ನಿ ನೋಡೋಣ ಒಂದನೇ ಕ್ವಶನ್ ಏನಿದೆ ಅಂತ. ಜನರು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸಲು ಬಯಸುತ್ತಾರೆ. ಕೆಳಗಿನ ನೀಡಿದ ಯಾವ ಹೇಳಿಕೆಯು ಜನರ ಉಡುಗೆಯ ಆಯ್ಕೆಯನ್ನು ಸಮರ್ಥಿಸುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಒಂದನೇ ಆಪ್ಷನ್ ಏನಿದೆ, ಹತ್ತಿ ಬಟ್ಟೆ ತೊಡಲು ಹಗುರವಾಗಿರುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ಎರಡನೇ ಆಪ್ಷನು, ಹತ್ತಿ ಬಟ್ಟೆಗಳನ್ನು ಸುಲಭವಾಗಿ ಕೊಳಕಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ನು, ಹತ್ತಿ ಬಟ್ಟೆಗಳನ್ನು ವಾತಾವರಣಕ್ಕೆ ಒಡ್ಡಿದಾಗ ಅವು ಬೆವರನ್ನು ಹೀರಿಕೊಳ್ಳುತ್ತವೆ ಮತ್ತು ಸುಲಭವಾಗಿ ಒಣಗುತ್ತವೆ ಅಂತೇಳಿ ಮೂರನೇ ಆಪ್ಷನ್ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನು, ಹತ್ತಿ ಬಟ್ಟೆಗಳು ವಾತಾವರಣದಿಂದ ಶಾಖವನ್ನು ಹೀರಿಕೊಳ್ಳುವುದಿಲ್ಲ. ಈ ಆಪ್ಷನ್ನು ನಮಗೆ ಕರೆಕ್ಟ್ ಇರೋ ಆಪ್ಷನ್ ಯಾವುದಂದರೆ 3 ಆಗುತ್ತೆ ನೋಡಿ. ಹತ್ತಿ ಬಟ್ಟೆಗಳು ಸಾಮಾನ್ಯವಾಗಿ ನಾವು ಹೊರಗಡೆ ಹೋದರೆ ಬೆವರನ್ನು ಹೀರಿಕೊಳ್ತವೆ ಮತ್ತು ಬಿಸಿಲನ್ನು ಹೊರಬಿಡ್ತವೆ. ಹಾಗಾಗಿ ನೀವು ನೋಡಿರ್ಬೋದು, ನೀವು ಯಾರು ಬ್ಲ್ಯಾಕ್ ಡ್ರೆಸ್ ಹಾಕೋತೀರಿ ಅವ್ರಿಗೆ ಜಾಸ್ತಿ ಸೆಕೆ ಆಗುತ್ತೆ. ವೈಟ್ ಡ್ರೆಸ್ ಯಾರು ಹಾಕೋತೀರಿ ಅವ್ರಿಗೆ ಜಾಸ್ತಿ ಸೆಕೆ ಆಗೋದಿಲ್ಲ ಬಿಸಿಲು ಟೈಮಲ್ಲಿ, ನೋಡ್ಬೋದು ನೀವು. ಅದರಿಂದ ಹತ್ತಿ ಬಟ್ಟೆಗಳು ವಾತಾವರಣಕ್ಕೆ ಹೋದಾಗ ನಮಗೆ ಬೆವರನ್ನ ಹೀರಿಕೊಳ್ತವೆ ಮತ್ತು ಆದಷ್ಟು ಬೇಗ ಇವು ಏನಾಗ್ತವೆ, ಒಣಗುತ್ತವೆ ಅಂಥೇಳಿ ಈ ಆಪ್ಷನ್ ಕರೆಕ್ಟಾಗಿದೆ. ನೆಕ್ಸ್ಟ್ ನೋಡೋಣ. ಹರ್ಮುಜ್ ಜಲಸಂಧಿ ಕೆಳಗಿನ ಯಾವ 2 ಜಲಭಾಗಗಳ ನಡುವೆ ಕಂಡುಬರುತ್ತದೆ ಅಂಥೇಳಿ ಕೊಟ್ಟಿದೆ ನಿಮಗೆ. ನೋಡ್ಬೋದು ನೀವು. ಒಂದನೇ ಆಪ್ಷನು, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ನಡುವೆ. ಎರಡನೇದು, ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ಗಳ ನಡುವೆ. ಮೂರನೇದು, ಎಡ್ರಿಯಾಟಿಕ್ ಸಮುದ್ರ ಮತ್ತು ಅಯೋನಿಯನ್ ಸಮುದ್ರದ ನಡುವೆ. ನಾಲ್ಕನೇದು, ಕೆಂಪು ಸಮುದ್ರ ಮತ್ತು ಮರ್ಮಾರ್ ಸಮುದ್ರಗಳ ನಡುವೆ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು. ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ನಡುವೆ ಯಾವ್ದು ಕಂಡು ಬರ್ತದೆ ಅಂದರೆ ಸೂಯೆಜ್ ಕಾಲುವೆ ಕಂಡು ಬರ್ತದೆ. ಇಲ್ಲಿ ಸೂಯೆಜ್ ಕಾಲುವೆ ಕಂಡು ಬರ್ತದೆ. ಇನ್ನು ಮೂರನೇ ಆಪ್ಷನು, ಎಡ್ರಿಯಾಟ್ರಿಕ್ ಸಮುದ್ರ ಮತ್ತು ಅಯೋನಿಯನ್ ಸಮುದ್ರ ನಡುವೆ. ಇಲ್ಲಿ ಯಾವ್ದು ಕಂಡು ಬರ್ತದಪ್ಪ ಅಂದರೆ ನಿಮಗೆ ಓಡಾಂಟ್ರಾ ಜಲಸಂಧಿ ಅಂಥೇಳಿ ನಿಮಗೆ ನೋಡಿರ್ತೀರಿ. ಓಡಾಂಟ್ರಾ ಅಂಥೇಳಿ, ಓಡಾಂಟ್ರಾ ಜಲಸಂಧಿ ಇಲ್ಲಿ ಕಂಡು ಬರ್ತದೆ. ಇನ್ನು ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ ಮತ್ತು ಮರ್ಮರಾ ಸಿ, ಇವುಗಳ ನಡುವೆ ಯಾವ ಜಲಸಂಧಿ ಕಂಡು ಬರ್ತದೆ ಅಂದರೆ ನಿಮಗೆ ಬಾಸ್ಪರಸ್ ಜಲಸಂಧಿ ಅಂತೇಳಿ ಕಂಡು ಬರ್ತದೆ. ಬಾಸ್ಪರಸ್ ಜಲಸಂಧಿ. ನೋಡ್ಬೋದು ನೀವು. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಗಲ್ಫ್ ಪರ್ಷಿಯನ್ ಮತ್ತು ಓಮನ್ ಗಲ್ಫ್ಗಳ ನಡುವೆ ಯಾವ ಕಂಡು ಬರ್ತದೆ ಅಂದರೆ ಹರ್ಮುಜ್ ಜಲಸಂಧಿ ಇವುಗಳ ನಡುವೆ ಕಂಡು ಬರ್ತದೆ. ಇನ್ನೊಂದಿಷ್ಟು ಜಲಸಂಧಿ ಯಾವುದಂದರೆ ಡಾರ್ಡ್ ನೆಲಸ್ ಜಲಸಂಧಿ ಅಂತೇಳಿ ಕರಿತೀವಿ. ಇದ್ಯಾವುದ್ರ ನಡುವೆ ಕಂಡು ಬರ್ತದಪ್ಪ ನಿಮಗಂದರೆ ಮರ್ಮರಾ ಸಮುದ್ರ ಮತ್ತು ಏಜಿಯನ್ ಸಮುದ್ರ. ಮರ್ಮರಾ ಮತ್ತು ಏಜಿಯನ್ ಸಮುದ್ರ ನಡುವೆ ಕಂಡು ಬರ್ತದೆ. ಇನ್ನೊಂದು ಬಾಬ್ ಅಲ್ ಮಂಡಪ್ ಅಂತೇಳಿ ನೀವು ನೋಡಿರ್ಬೋದು. ಇದು ಕೆಂಪು ಸಮುದ್ರ ಮತ್ತು ಎಡನ್ ಸಮುದ್ರಗಳ ಜೊತೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಇನ್ನು ಮೂರನೇ ಕ್ವಶನ್ನು, ಕೆಳಗಿನಲ್ಲಿ ಯಾವುದು ಪದಾರ್ಥ ಪ್ರಮಾಣದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಕೆಲ್ವಿನ್ ನೀವು ಯಾವುದಕ್ಕೆ ಬಳಸ್ತೀರಿಪ್ಪ ಅಂದರೆ ತಾಪಮಾನಕ್ಕೆ ಬಳಸ್ತೀರಿ. ನ್ಯೂಟನ್ನು ಬಲಕ್ಕೆ ಬಳಸ್ತೀರಿ, ಇದು ತಾಪಮಾನಕ್ಕೆ, ಟೆಂಪ್ರೇಚರು, ನ್ಯೂಟನ್ ಫೋರ್ಸ್ಗೆ. ಇನ್ನು ಕಿಲೋಗ್ರಾಮ್ ಯಾವುದಕ್ಕೆ ಬಳಸ್ತೀವಪ್ಪ ಅಂದ್ರೆ ನಾವು ರಾಶಿ ಎಷ್ಟು ಕಿಲೋಗ್ರಾಮ್ ಇದೆ ಅಂತೇಳಿ ತೂಕ ಮಾಡೋಕ್ಕೆ ಮಾಸ್ಗೆ ಇದನ್ನು ಬಳಸ್ತೀವಿ. ಇನ್ನು ಮೋಲ್ ಯಾವುದಕ್ಕೆ ಬಳಸ್ತೀವಪ್ಪ ಅಂದರೆ ಆಹಾರ ಪದಾರ್ಥದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದರೆ ಮೋಲ್ ಆಗಿದೆ. ಇದನ್ನು ನೋಡ್ಬೋದು ನೀವು. ಅವಘಡೋ ಸಂಖ್ಯೆ ಅಂತೇಳಿದೆ ಯಾವುದು ಅಂದರೆ 6.022 × 10⁻23 ನೋಡ್ಬೋದು ನೀವು. ಇದನ್ನು ಮೋಲ್ಗಳ ಗಾತ್ರ ಸಂಖ್ಯೆ ಅಂತೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ. ನೆಕ್ಸ್ಟು ಹೈಪರ್ಮೆಟ್ರೋಪಿಯಾ ದೃಷ್ಟಿದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಸಾಧನ ಯಾವುದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ ನೋಡ್ಬೋದು ನೀವು, ನಿಮ್ನ ಮಸೂರ. ಬಿ, ಪೀನ ಮಸೂರ. 3, ಸಮತಟ್ಟಾದ ದರ್ಪಣ. 4ನೇದು, ನಿಮ್ನ ಮತ್ತು ಪೀನ ಮಸೂರಗಳೆರಡನ್ನು ಹೊಂದಿರುವ ದ್ವಿಸಂಗಮ ಮಸೂರ ಅಂತೇಳಿ ಕೊಟ್ಟಿದ್ದಾರೆ. ನೀವು ಸಾಮಾನ್ಯವಾಗಿ ನಾವು ಸಮೀಪ ದೃಷ್ಟಿ ದೋಷಕ್ಕೆ ಏನಂತೀವಿ ಅಂದರೆ ಮಯೋಪಿಯಾ ಅಂತೇಳಿ ಕರಿತೀವಿ. ಮಯೋಪಿಯಾ ಅಂತೇಳಿ. ಹಾಗಾದರೆ ದೂರದೃಷ್ಟಿ ದೋಷಕ್ಕೆ ನಾವು ಏನಂತೀವಿ, ಹೈಪರ್ಮೆಟ್ರೋಪಿಯಾ ಅಂತೇಳಿ ಕರಿತೀವಿ. ನೋಡ್ಬೋದು ನೀವು. ಹೈಪರ್ಮೆಟ್ರೋಪಿಯಾಕ್ಕೆ ನಾವು ಯಾವುದನ್ನು ಬಳಸ್ತೀವಪ್ಪ ಅಂತಂದರೆ ಪೀನ ಮಸೂರ. ನಿಮ್ನ ಮಸೂರ ಅಂದರೆ ಕಾನ್ಕೇವ್ ಆಗುತ್ತೆ. ಪೀನ ಮಸೂರ ಅಂದರೆ ಕಾನ್ವೆಕ್ಸ್. ಆದ್ದರಿಂದ ಪೀನ ಮಸೂರ. ಇದಕ್ಕೊಂದು ಕೋಡ್ ಹೇಳ್ತೀನಿ ನಿಮಗೆ, ಸ-ನಿ-ದ-ಪ. ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮಸೂರ, ದೂರದೃಷ್ಟಿ ದೋಷಕ್ಕೆ
ಪೀನಟ್ ಮಸೂರವನ್ನು ನಾವು ಬಳಸ್ತೀವಿ. ನಿಮ್ನ ಅಂದರೆ ಕಾನ್ಕೇವು, ಪೀನ್ ಅಂದರೆ ಕಾನ್ವೆಕ್ಸು. ಸಮತಟ್ಟಾದ ದರ್ಪವನ್ನು ನಾವು ಎಲ್ಲೂ ಬಳಸುವುದಿಲ್ಲ. ಇದನ್ನು ನೋಡ್ಬೋದು ನೀವು. ಮತ್ತು 4ನೇ ಆಪ್ಷನು ನಿಮ್ನ ಮತ್ತು ಪೀನು ಮಸೂರಗಳನ್ನು ಹೊಂದಿರುವ ದ್ವಿಸಂಗಮ ಮಸೂರ ಅಂತಿದೆ. ಇದನ್ನು ನಾವೆಲ್ಲಿ ಬಳಸ್ತೀವಪ್ಪ ಅಂದರೆ ಪ್ರೆಸ್ ಬಯೋಪಿಯಾ, ಎಲ್ಲಿ ಪ್ರೆಸ್ ಬಯೋಪಿಯಾದಲ್ಲಿ ಬಳಸ್ತೀವಿ. ನಂತರದಲ್ಲಿ 5ನೇದು ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ, ಕರ್ನಾಟಕ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ ನಿಮಗೆ. ಆಪ್ಷನ್ ಎ ನೋಡ್ಬೋದು ನೀವು, ಇದು ಸಂಚಯನ ಮೈದಾನವಾಗಿದೆ ಅಂಥೇಳಿ. ಆಪ್ಷನ್ ಬಿ ನೋಡ್ಬೋದು, ಇದು ಗರಿಷ್ಠ 200 ಮೀಟ್ರ್, ಕೇವಲ ಎತ್ತರ 200 ಮೀಟ್ರ್ ಮಾತ್ರ ಅಂಥೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ಹೇಳಿಕೆಗಳು 1ನೇದು ಎ ಮಾತ್ರ, 2ನೇದು ಬಿ ಮಾತ್ರ, 3ನೇದು ಎ ಮತ್ತು ಬಿ 2, 4ನೇದು ಎ ಮತ್ತು ಬಿ 2 ಅಲ್ಲ ಅಂಥೇಳಿ ನಿಮಗೆ ಕೊಟ್ಟಿದ್ದಾನೆ. ನಮ್ಮ ಕರಾವಳಿ ಸಂಚಯಿತ ಮೈದಾನವಲ್ಲ, ಇದು ಯಾವುದು ನಮ್ಮದು ಅಲೆಚ್ಛೇದಿತ ಪೀಠಭೂಮಿ. ಯಾವುದು ನಮ್ಮದು ಅಲೆಚ್ಛೇದಿತ ಪೀಠಭೂಮಿ. ನಮ್ಮ ಕರಾವಳಿ ಯಾವುದು ಅಂದರೆ ಅಲೆಚ್ಛೇದಿತ ಪೀಠಭೂಮಿ. ಮತ್ತು ಇದು ಗರಿಷ್ಠವಾಗಿ 200 ಮೀಟ್ರ್ ಎತ್ತರವನ್ನು ಹೊಂದಿರ್ತದೆ. ಆಪ್ಷನ್ ಬಿ ಒಂದೇ ಕರೆಕ್ಟ್ ಆಗುತ್ತೆ, ಅದರಿಂದ ಬಿ ಮಾತ್ರ ಸರಿಯಾಗಿದೆ. ಇನ್ನು 4ನೇದು ನೋಡ್ಬೋದು ನೀವು, ಕೆಳಗೆ ಕೊಟ್ಟಿರುವ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ಎಲ್ಲಿ ಕೆಂಪಿರುವೆ, ಬಿ ವಿನೆಗಾರು, ಸಿ ಜೈವಿಕ ನಮೂನೆಗಳು, ಡಿ ದೋಸೆ ಹಿಟ್ಟು ಅಂತೇಳಿ ಕೊಟ್ಟಿದ್ದಾರೆ. 1ನೇದು ಆಪ್ಷನ್ ಈ ಕಡೆ ನೋಡ್ಬೋದು ನೀವು, ಸೋಡಿಯಂ. ಇದಕ್ಕೆ ಕೆಂಪಿರುವೆ ನಾವು ಏನಂತ ಕರಿತೀವಿ ಕಾಮನ್ ಆಗಿ ಅಂತಂದರೆ ಫಾರ್ಮಿಕ್ ಆಮ್ಲ. ನಾವು ಇರುವೆಯಿಂದ ಪಡೆಯುವಂಥ ಆಮ್ಲ ಯಾವುದಂದರೆ ಫಾರ್ಮಿಕ್ ಆಮ್ಲ. A4 ಎಲ್ಲೈತೆ, ಇಲ್ಲೈತೆ. 3 ಆಪ್ಷನ್ ಇದ್ದಾವೆ. ವಿನಿಗರ್ ನಾವು ಏನಂತ ಕರಿತೀವಿ ಅಸಿಟಿಕ್ ಆಮ್ಲ ಅಂತೇಳಿ ಕರಿತೀವಿ. B3 A4 B3 ಇವೆರಡು ಮ್ಯಾಚ್ ಆಗ್ತವೆ, ಇವೆರಡನ್ನು ತೆಗೆದು ಬಿಡಬೇಕು. ಇನ್ನು ಜೈವಿಕ ನಮೂನೆಗಳು ಯಾವುಪ್ಪ ಅಂದರೆ ನಮಗೆ ಫರ್ಮೆಂಟೇಷನ್ ಅಂಥೇಳಿ ಕರಿತೀವಿ. ಇನ್ನು ದೋಸೆ ಹಿಟ್ಟು ಯಾವುದ್ರಲ್ಲಿ ಅಂದರೆ ಸೋಡಿಯಂ ಬೈಕಾರ್ಬನೇಟಲ್ಲಿ ನಾವು ನೋಡ್ತೀವಿ. ನೋಡ್ಬೋದು ನೀವು A4 B3 C2 D1 ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ 4ನೇದು ಕರೆಕ್ಟ್ ಆಗುತ್ತೆ, ಅದರಿಂದ ಇದು ಕರೆಕ್ಟ್ ಆಗಿರೋ ಆನ್ಸರ್ ಆಗಿದೆ. ಇನ್ನು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. 7ನೇದು ನೋಡೋಣ. 7ನೇದರಲ್ಲಿ ಕೆಳಗಿನ ಯಾವುದು ಒಪೆಕ್ ರಾಷ್ಟ್ರದ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಒಪೆಕ್ ಅಂದರೆ ನಾವೇನಂತ ಕರಿತೀವಿ ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಎಕ್ಸ್ಪೋರ್ಟ್ ಕಂಟ್ರೀಸ್. ಇದರಲ್ಲಿ ಯಾವ್ಯಾವ ಸದಸ್ಯ ರಾಷ್ಟ್ರ ಇಲ್ಲ ಅಂತೇಳಿ ನೋಡ್ಕೊಂಬರೋಣ. ಮೊದಲಾಗಿ ಒಪೆಕ್ ಬಗ್ಗೆ ತಿಳ್ಕೊಳ್ಳೋಣ. ಒಪೆಕ್ ಅಂದರೆ ಆರ್ಗನೈಜೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಅಂತೇಳಿ. ಇದು ಯಾವಾಗ ಸ್ಥಾಪನೆ ಆಗುತ್ತಂದರೆ 1960ರಲ್ಲಿ ಈ ಒಪೆಕ್ ಸ್ಥಾಪನೆ ಆಗುತ್ತೆ. ಇದರ ಯಾವ ಸಮ್ಮೇಳನ, ಬಾಗ್ದಾದ್ ಸಮ್ಮೇಳನದಲ್ಲಿ ಈ ಒಪೆಕ್ ಅನ್ನೋದು ಸ್ಥಾಪನೆ ಆಗುತ್ತೆ 1960ರಲ್ಲಿ. ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲೈತಪ್ಪ ಅಂತಂದರೆ ವಿಯೆನ್ನಾದಲ್ಲಿ ಇದೆ. ಒಪೆಕ್ನ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದರೆ ವಿಯೆನ್ನಾದಲ್ಲಿ ಇದೆ. ಇದರ ಸದಸ್ಯ ರಾಷ್ಟ್ರಗಳು ಫಸ್ಟಿಗೆ ಯಾವ್ಯಾವ ಇದ್ದವಪ್ಪ ಅಂತಂದರೆ ನೀವು ನೋಡ್ಬೋದು, ಸೌದಿ ಅರೇಬಿಯಾ, ಇರಾಕು, ಕುವೈತು ಮತ್ತು ವೆನಿಜುವೆಲಾ, ನೆಕ್ಸ್ಟು ಇಷ್ಟು ಪ್ರೆಸೆಂಟು ಅವಾಗ 1960 ಸ್ಥಾಪನೆ ಆದಾಗ ಇಷ್ಟು ರಾಷ್ಟ್ರಗಳು ನಮಗಿದ್ದು. ಅದಾದ ನಂತರ ಆಫ್ರಿಕಾ ಖಂಡದ ರಾಷ್ಟ್ರಗಳು ಯಾವುವಪ್ಪ ಅಂತಂದರೆ ನಾವು ನೋಡೋದಾದರೆ ಆಫ್ರಿಕಾದು ಯಾವುದು ಅಂದರೆ ನೈಜೀರಿಯಾ, ಅಲ್ಜೀರಿಯಾ, ಲಿಥಿಯಾ, ಗ್ಯಾಬನ್, ಕಿನ್ಯಾ ಮತ್ತು ಕಾಂಗೋ. ಇಷ್ಟು ಆಫ್ರಿಕಾದ ದೇಶಗಳು ಇದರಲ್ಲಿ ಒಪೆಕ್ಕಲ್ಲಿ ಇರುವಂಥದ್ದು. ಇದರಲ್ಲಿ ನಮ್ಗೆ ಯಾವುದು
ತಪ್ಪಾಗುತ್ತೆ ಅಂದರೆ ಇದರಲ್ಲಿ ಯಾವ ದೇಶ ನಮಗೆ ಇಲ್ಲ ಅಂತಂದರೆ ಕತಾರ್ ಇದರಲ್ಲಿ ನಮಗೆ ಕಂಡುಬರೋದಿಲ್ಲ. ಆಪ್ಷನ್ 4 ಇದರಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟು ಹೊಂದಿಸಿ ಬರೆ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿರುವ ಕ್ವಶನ್ನು, ಪಟ್ಟಿ 1ರಲ್ಲಿರುವ ವಿಟಮಿನ್ಗಳನ್ನು ಪಟ್ಟಿ 2ರಲ್ಲಿರುವ ಕೊರತೆಯಿಂದಾಗುವ ರೋಗಗಳಿಂದ ನೀಡಿರುವ ಸಂಕೇತಗಳ ನೆರವಿನಿಂದ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ವಿಟಮಿನ್ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಅದರಂಥ ರೋಗಗಳನ್ನು ನಮಗೆ ಕೊಟ್ಟಿದ್ದಾರೆ. ನೋಡ್ಬೋದು, ವಿಟಮಿನ್ B12 ಅಂದರೆ ಯಾವುದು ಅಂತಂದರೆ ನಮಗೆ ಸಾಮಾನ್ಯವಾಗಿ ನಾವು ಕರಿತೀವಿ ಅನಿಮಿಯಾ ಅಂಥೇಳಿ. ವಿಟಮಿನ್ B12 ಅಂದರೆ ಅನಿಮಿಯಾ. A4 ಎಲ್ಲೈತಿ, ಇಲ್ಲೇ ಇದೆ ಮತ್ತು ಇಲ್ಲಿದೆ, ಎರಡನ್ನು ನೋಡ್ಕೋಬೇಕು. B1 ಅಂದರೆ ನಾವು ಬೇರೆ ಬೇರೆ ಅಂತೀವಿ. ಆಪ್ಷನ್ ಆಗಿ B3 ಎಲ್ಲಿದೆ, ಇಲ್ಲಿದೆ. ಆಪ್ಷನ್ ಇದು ಕರೆಕ್ಟ್ ಆಗುವಂಥದ್ದು. ಹಾಗೆ ವಿಟಮಿನ್ ಸಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸ್ಕರ್ವಿ ರೋಗಕ್ಕೆ ಸಂಬಂಧಿಸಿದೆ. ಮತ್ತು ವಿಟಮಿನ್ ಕೆ ಯಾವುದಕ್ಕಂದರೆ ಹಾರ್ಮೋರೇಜ್ಗಳು ನಮಗೆ ಹೆಪ್ಪುಗಟ್ಟಲು ಈ ಹಾರ್ಮೋರೇಜ್ಗಳು ಸಹಾಯದಿಂದ ವಿಟಮಿನ್ ಕೆ ನಮಗೆ ಯಾವುದಪ್ಪ ಅಂದರೆ ಹೆಪ್ಪುಗಟ್ಟಲು ಅತ್ಯಂತ ಸಹಾಯಕಾರಿ ಅಂಥೇಳಿ ನಾವು ನಿಮಗೆ ನೋಡ್ತೀವಿ. ಇನ್ನು 9ನೇ ಕ್ವಶನ್ ನೋಡೋಣ. GSTಗೆ ಸಂಬಂಧಿಸಿದಂತೆ ISDಯ ಪೂರ್ಣ ರೂಪವೇನು ಅಂತೇಳಿ ನೋಡ್ಬೋದು ನೀವು. ಈ ISD ಏನಪ್ಪ ಅಂದರೆ ಯಾವುದಕ್ಕೆ ಪೇ ಮಾಡ್ತಾರೆ ಅಂತಂದರೆ ಹಲವಾರು ಶಾಖೆಗಳು ಹೊಂದಿರುವಂಥ ಕಂಪ್ನಿಗಳು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಪಡೆಯೋದಕ್ಕೆ ಈ ISDಯನ್ನು ಪಡೆಯುತ್ತವೆ. ISD ಅಂದರೆ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು 10ನೇ ಕ್ವಶನ್ನು, ಯಾವ ಪೆಸಿಫಿಕ್ ದ್ವೀಪ ರಾಷ್ಟ್ರವು ಆಸ್ಟ್ರೇಲಿಯಾದೊಂದಿಗೆ 2023ರಲ್ಲಿ ಐತಿಹಾಸಿಕ ಪಾಲೆಪಿಲಿ ಯೂನಿಯನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ತಾಪಮಾನ ಬದಲಾವಣೆಯಿಂದಾಗಿ ಉಂಟಾಗುವ ಸಮುದ್ರ ಮಟ್ಟ ಏರಿಕೆಯಿಂದಾಗಿ ತನ್ನ ಸಂಪೂರ್ಣ ಜನಸಂಖ್ಯೆಯನ್ನು ಸ್ಥಳಾಂತರಿಸಲು ಯೋಜಿಸಿದ ವಿಶ್ವದ ಮೊದಲ ದೇಶವಾಗಿದೆ ಅಂತೇಳಿ ನೀವು ನೋಡ್ಬೋದು. ಕ್ಲೈಮೇಟ್ ಚೇಂಜ್ ಇದು ನಾವು ನೋಡ್ತಾ ಇದ್ದೀವಿ. ಕ್ಲೈಮೇಟ್ ಚೇಂಜಿಂದ ಸಮುದ್ರ ಮಟ್ಟ ಬರ್ತಾ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ 2023ರಲ್ಲಿ ಪಾಲೆಪಿಲಿ ಯೂನಿಯನ್ ಒಪ್ಪಂದಕ್ಕೆ ಯಾವ ದೇಶ ಸಹಿ ಹಾಕ್ತು ಅಂತಂದ್ರೆ ನಮ್ಗೆ ಆಪ್ಷನ್ ನೋಡ್ಬೋದು ನೀವು. ಈ ದೇಶಕ್ಕೆ ತುವಾಲು ಎಂಬ ದೇಶ ಕ್ಲೈಮೇಟ್ ವೀಸಾ, ಆಸ್ಟ್ರೇಲಿಯಾ ಮೊದಲ ಬಾರಿಗೆ ಹವಾಮಾನ ವೀಸಾ ಅಂತೇಳಿ ಅದನ್ನು ಪರಿಚಯ ಮಾಡಿತು. ಅದರ ಮುಖಾಂತರ ತುವಾಲು ದೇಶದ ಜನಸಂಖ್ಯೆಯನ್ನು ಆಸ್ಟ್ರೇಲಿಯಾ ದೇಶಕ್ಕೆ ಸ್ಥಳಾಂತರಿಸಲು ಸಂಪೂರ್ಣ ಮಟ್ಟದ ವಿಶ್ವದ ಮೊದಲ ದೇಶ ಯೋಜಿಸಿದಂಥ ಮೊದಲ ದೇಶ ತುವಾಲು ಆಗಿದೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 11ನೇ ಕ್ವಶನ್ ನೋಡೋಣ. 11ನೇ ಕ್ವಶನ್ನು, ಕರ್ನಾಟಕದಲ್ಲಿ ಕಂಡುಬರುವ ಶಿಖರಗಳನ್ನು ಅತಿ ಎತ್ತರದಿಂದ ಕಡಿಮೆ ಎತ್ತರದ ಕ್ರಮವಾಗಿ ಜೋಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಕೊಡಚಾದ್ರಿ ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಇದು ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ, ಮಧುಗಿರಿ ತುಮಕೂರು, ಇದು ಸಾವನದುರ್ಗ, ಇದು ತುಮಕೂರಲ್ಲಿ ಕಂಡು ಬರುವಂಥದ್ದು. ಕೊಡಚಾದ್ರಿ ಇದರ ಹೈಟ್ ಎಷ್ಟೈತಪ್ಪ ಅಂತಂದರೆ 1344 ಇದೆ. ಇನ್ನು ನಂದಿ ಬೆಟ್ಟದ್ದು 1492, ಮಧುಗಿರಿದು 1199, ಇನ್ನು ಸಾವನದುರ್ಗದ್ದು 1226. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡ್ಬೇಕು ನೀವು. ಯಾವ್ದು ಹೈಯೆಸ್ಟ್ ಐತಪ್ಪ ಅಂದರೆ ನಂದಿ ಬೆಟ್ಟ, ಆಮೇಲೆ ಕೊಡಚಾದ್ರಿ, ಆಮೇಲೆ ಸಾವನದುರ್ಗ, ಆಮೇಲೆ ಮಧುಗಿರಿ. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ನೋಡಿ. ನೆಕ್ಸ್ಟು 12ನೇ ಕ್ವಶನು, ಪೆನ್ನಾರ ನದಿಯ ಇನ್ನೊಂದು ಹೆಸರು ಏನು ಅಂಥೇಳಿ ನಾವು ಕೇಳಿದಾರಲ್ಲ. ಆಪ್ಷನ್ ಎ ಪಾಪಾಗ್ನಿ, ಆಪ್ಷನ್ ಬಿ ಪಾಲಾರ, ಆಪ್ಷನ್ ಸಿ ಪಿನಾಕಿನಿ, ಆಪ್ಷನ್ ಡಿ ಚಿತ್ರಾವತಿ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಪಿನಾಕಿನಿ ನದಿ ಇನ್ನೊಂದು ಏನಂತ ಕರಿತೀವಪ್ಪ ಅಂದ್ರೆ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ಮತ್ತು ಪಾಲಾರ ಅಂಥೇಳಿ. ಉತ್ತರ ಪಿನಾಕಿನಿ ನದಿಯ ಇನ್ನೊಂದು ಯಾವುದಪ್ಪ ಅಂದರೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ, ಪಿನಾಕಿನಿ ಅಂತೇಳಿ ಕರಿತೀವಿ ಕಾಮನ್ ಆಗಿ. ಅದರಿಂದ ಆಪ್ಷನ್ 3 ಪಿನಾಕಿನಿ ಆಗುತ್ತೆ. ಇನ್ನು ಈ ನದಿಗೆ ಬಾಗೇಪಲ್ಲಿ ಬಳಿ ಒಂದು ಡ್ಯಾಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅದರಿಂದ ಆಪ್ಷನ್ 3 ಪಿನಾಕಿನಿ ಅಂತೇಳಿ ಆಗುತ್ತೆ. ಇನ್ನು ನೋಡ್ಬೋದು ನೀವು. ನೆಕ್ಸ್ಟು 13ನೇ ಕ್ವಶನ್ ನೋಡೋಣ. ಈ ಗವರ್ನೆನ್ಸ್ ಯೋಜನೆಗಳನ್ನು ಯಾವುಗಳ ರಾಜ್ಯಗಳಿಗೆ ಸರಿಯಾಗಿ ಹೊಂದಿಸಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. ಎ ಭೂಮಿ, ಇದು ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಸರಿತಾ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ರಾಜಸ್ಥಾನು. ಸ್ಮಾರ್ಟ್ ರೇಷನ್ ಕಾರ್ಡ್ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಕೇರಳ. ಇನ್ನು ಆಪರೇಷನ್ ಗ್ರಾಮ್ ಅದು ಆಂಧ್ರ ಪ್ರದೇಶ್.
ನೋಡ್ಬೋದು. A3 ಎಲ್ಲೈತೆ ಅಂದರೆ ಇಲ್ಲಿದೆ ಮತ್ತು ಇಲ್ಲಿದೆ. ಇನ್ನು ಸರಿತಾ ರಾಜಸ್ಥಾನ್ B1 ಎಲ್ಲೈತೆ ಅಂದರೆ ಇದು ಕರೆಕ್ಟ್ ಇದೆ. ಆಪ್ಷನ್ A1 ಕರೆಕ್ಟ್ ಆಗುತ್ತೆ. ಮತ್ತು ಸಿ ಸ್ಮಾರ್ಟ್ ರೇಷನ್ ಕಾರ್ಡ್ ಯೋಜನೆ ಎಲ್ಲಿ ಬರುತ್ತೆ, ಕೇರಳದಲ್ಲಿ ಕಂಡು ಬರುತ್ತೆ. ಮತ್ತು ಆಪರೇಷನ್ ಗ್ರಾಮ ದೂತ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಆಂಧ್ರ ಪ್ರದೇಶ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ ನೋಡಿ. ಇನ್ನು 14ನೇ ಕ್ವಶನ್ನು, ಹೊಸ ಪ್ರಭೇದಗಳು ಉಗಮಿಸುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಅಡಾಪ್ಟೇಷನ್ನು, ಪ್ರಭೇದೀಕರಣ, ಜೆನೆಟಿಕ್ ಡ್ರಾಫ್ಟು ಮತ್ತು ಕನ್ವರ್ಜೆಂಟ್ ಎವಲ್ಯೂಷನ್ನು. ಇದಕ್ಕೆ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ 2 ಕರೆಕ್ಟ್ ಆಗುತ್ತೆ. ಪ್ರಭೇದೀಕರಣ ಅಂದರೆ ಹೊಸ ಪ್ರಭೇದಗಳನ್ನು ಉಗಮಿಸುವ ಪ್ರಕ್ರಿಯೆಯನ್ನು ಪ್ರಭೇದೀಕರಣ ಅಂತೇಳಿ ನಾವು ಕಾಮನ್ ಆಗಿ ಕರಿತೀವಿ. ಇನ್ನು 15ನೇ ಕ್ವಶನ್ನು, ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದೇ ನೋಡೋದಾದರೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯು ಅರ್ಹ ನಾಗರಿಕರಿಗೆ ಆದಾಯ ಮಿತಿಯಿಲ್ಲದೆ ಆರೋಗ್ಯ ವಿಮೆ ಒದಗಿಸುತ್ತದೆ. ಬಿ, ಈ ಆಯುಷ್ಮಾನ್ ಭಾರತ್ ಯೋಜನೆಯು ಪ್ರತಿ ಕುಟುಂಬಕ್ಕೆ 5 ಲಕ್ಷದವರೆಗೆ ಅರ್ಹ ನಾಗರಿಕರಿಗೆ ವಿಮಾ ರಕ್ಷಣೆ ನೀಡುತ್ತದೆ. ಸಿ, ಆಯುಷ್ಮಾನ್ ಭಾರತ್ ಯೋಜನೆಯು ದ್ವಿತೀಯ ತೃತೀಯ ಹಂತದ ಆಸ್ಪತ್ರೆ ದಾಖಲಾಗುವಿಕೆಗೆ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ ಅಂತೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ನೀವು ನೋಡ್ಕೋಬೋದು ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಇದು ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಇದೇನದ ಆದಾಯ ಮಿತಿ ಇಲ್ಲ ಅಂತೇಳಿ ಇದೇನಿದೆ ಇದು ತಪ್ಪಾಗುತ್ತೆ. ಇದು ಯಾವಾಗಂದರೆ 70 ವರ್ಷ ಮೇಲ್ಪಟ್ಟವರಿಗೆ ಯಾವುದೇ ಆದಾಯ ಮಿತಿ ಇರುವುದಿಲ್ಲ. ಇದು ಎಲ್ರಿಗೂ 70 ವರ್ಷದ ಮೇಲವರಿಗೆ ಆದಾಯ ಮಿತಿಯನ್ನು ಹೊಂದಿರುವುದಿಲ್ಲ. ಅದರಿಂದ BC ಕರೆಕ್ಟ್ ಆಗ್ತದೆ. ಯಾವುದಂದರೆ 3 ಕರೆಕ್ಟ್ ಆಗುತ್ತೆ. 16ನೇ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವುದು ಭಾರತದ ನಾಗರಿಕರಿಗೆ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ ಮೂಲಕ ಬಹು ಸರ್ಕಾರಿ ಸೇವೆಗಳಿಗೆ ಏಕ ವಿಂಡೋ ಪ್ರವೇಶವನ್ನು ಒದಗಿಸುತ್ತದೆ ಅಂತೇಳಿ ಕೊಟ್ಟಿದ್ದಾರೆ. ನೋಡೋದು ನೀವು, ಸ್ವಯಂ ಮಂತ್ರ ಏನಂತ ಹೇಳಿದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಉಚಿತ ಆನ್ಲೈನ್ ಕೋರ್ಸ್ಗಳಿಗೆ ಸಂಬಂಧಿಸಿದ್ದು ಯಾವುದು ಅಂದರೆ ಸ್ವಯಂ. ಇನ್ನು ಡಿಜಿಲಾಕರ್, ನಾವು ಡಾಕ್ಯುಮೆಂಟ್ಸ್ಗಳನ್ನ ಆಧಾರ್ ಕಾರ್ಡು, ಲೈಸೆನ್ಸು ಮತ್ತು ವೋಟರ್ ID ಇವುಗಳ ಯಾವೆಲ್ಲ ಸಂಬಂಧಿಸಿದ್ದು ಡಿಜಿಲಾಕರ್ ಆಗಿರ್ತದೆ. ಉಮಂಗ್ ಅಂದರೆ ಏನಂತಪ್ಪ ನಾವು ಕರಿತೀವಿ ಅಂದರೆ ಯುನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಗವರ್ನೆನ್ಸ್. ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇದು ಯಾವುದಂದ್ರೆ ವೆಬ್ ಪೋರ್ಟಲ್ ಮೂಲಕ ಸರ್ಕಾರಿ ಸೇವೆಗಳಿಗೆ ಏಕ ವಿಂಡೋ ಪ್ರದರ್ಶನ ಯಾವುದಂದ್ರೆ ಉಮಂಗ್. ಇದು ಕರೆಕ್ಟ್ ಆಗುತ್ತೆ. ಇನ್ನು 17ನೇ ಕ್ವಶನು, ಈ ಗವರ್ನೆನ್ಸ್ ಬಗ್ಗೆ ಕೇಳ್ತಾ ಇದ್ದೇನೆ. ಇದು ಜಾಸ್ತಿ ಇಂಪಾರ್ಟೆಂಟು, ನೋಡ್ಕೋಬೋದು ನೀವು. 17ನೇ ಕ್ವಶನ್ ಯಾವುದು ಅಂದರೆ ಈ ಗವರ್ನೆನ್ಸ್ ನಾಗರಿಕ ಗುರುತು ವ್ಯವಸ್ಥೆ ಉದ್ದೇಶವೇನು ಅಂತೇಳಿ ನಿಮಗೆ ಕೊಟ್ಟಿದ್ದಾನೆ. ಇದು ನಾಗರಿಕ ಹಕ್ಕುಗಳನ್ನು ಉತ್ತೇಜಿಸುತ್ತದೆ. ಬಿ, ನೌಕರಶಾಹಿಯ ತಡೆಯನ್ನು ಕಡಿಮೆ ಮಾಡುವುದು. ಸಿ, ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಹೆಚ್ಚಿಸುವುದು. 4ನೇದು, ಸರ್ಕಾರಿ ಸೇವೆಗಳು ಮತ್ತು ಹಕ್ಕುಗಳನ್ನು ಜೀವನ ಪರ್ಯಂತ ಪ್ರವೇಶಿಸಲು ನಾಗರಿಕ ವಿಶಿಷ್ಟ ಗುರುತುಗಳನ್ನು ಒದಗಿಸುವುದು ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ 3, ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಹೆಚ್ಚಿಗೆ ಮಾಡೋದರಿಂದ ಈ ಗವರ್ನೆನ್ಸ್ ನಾಗರಿಕ ಗುರುತು ವ್ಯವಸ್ಥೆಯ ಒಂದು ಮುಖ್ಯ ಉದ್ದೇಶ ಆಗಿರುವಂಥದ್ದು. ಇನ್ನು 18ನೇದು, ಒಂದು ಉತ್ತಮ ಅಗ್ನಿಶಾಮಕ ಕೆಳಗಿನವುಗಳಲ್ಲಿ ಒಂದಾಗಿದೆ ಅಂತೇಳಿ ನೋಡ್ಬೋದು. 1ನೇದು ನೀರು, 2ನೇದು ಇಂಗಾಲದ ಮೊನಾಕ್ಸೈಡು, 3ನೇದು ಇಂಗಾಲ ಡೈಆಕ್ಸೈಡು, 4ನೇದು ರಂಜಕ ನಾವು ಕಾಮನ್ ಏನಂತೀವಿ, ಬಿಳಿ ರಂಜಕವನ್ನು ಏನಂತೀವಿ ಹೊರಗಡೆ ಇಟ್ಟರೆ ಇದು ಜಾಸ್ತಿ ಬ್ಲಾಸ್ಟ್ ಆಗೋದ್ರಿಂದ ಇದು ಸಂಬಂಧಪಡೋದಿಲ್ಲ. ನೀರು ಎಲ್ಲದಕ್ಕೂ ಅಪ್ಲೈ ಆಗೋದಿಲ್ಲ ಅಗ್ನಿಶಾಮಕ ಕಾರ್ಯಗಳಲ್ಲಿ, ಅದರಿಂದ ನೀರು ಸಹ ಬರೋದಿಲ್ಲ. ಇನ್ನು ಇಂಗಾಲ ಡೈಆಕ್ಸೈಡ್ ನಮಗೆ ಅಗ್ನಿಶಾಮಕದಲ್ಲಿ ಪ್ರಮುಖ ಪಾತ್ರ ವಹಿಸೋದ್ರಿಂದ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು 19ನೇ ಕ್ವಶನ್ನು, ಹೊಯ್ಸಳರ ಕಾಲದ ಕವಿಗಳು ಮತ್ತು ಕೃತಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದ ಜೋಡಿಗಳನ್ನು ಗುರುತಿಸಿ ಅಂತೇಳಿ ನಿಮಗೆ ಕೊಟ್ಟಿದ್ದಾನೆ. ನಾಗಚಂದ್ರನ ರಾಮಚಂದ್ರ ಪುರಾಣಂ, ಆಜಾದಿತ್ಯನ ವ್ಯವಹಾರ ಗಣಿತ, ಜನ್ನನ ನೇಮಿನಾಥ ಪುರಾಣ, ಹರಿಹರನ ಗಿರಿಜಾ ಕಲ್ಯಾಣ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ಬರಲ್ಲ ಅಂದರೆ ನೇಮಿನಾಥ ಪುರಾಣ. ಇದನ್ನು ಯಾರು ಬರೀತಾರೆ ಅಂತಂದರೆ ಪೊನ್ನ ಬರೀತಾನೆ. ನೇಮಿನಾಥ ಪುರಾಣವನ್ನು ಪೊನ್ನ ಬರೆಯೋದ್ರಿಂದ ಜನ್ನಗೆ ಇದು ಸಂಬಂಧಪಟ್ಟಿಲ್ಲ. ಜನನ ಕೃತಿಗಳು ಯಾರಂದರೆ ಇವನು 2ನೇ ಬಲ್ಲಾಳನ ಆಸ್ಥಾನದಲ್ಲಿರ್ತಾನೆ. ಇವನ ಕೃತಿಗಳು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ, ಇವು ಜನನ ಕೃತಿಗಳಾಗಿವೆ. ಇನ್ನು ಪೊನ್ನನ ನೇಮಿನಾಥ ಪುರಾಣ ಇದು ಬರೋದ್ರಿಂದ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಇನ್ನು 20ನೇ ಕ್ವಶನು, ಪರದೇಶಿಯಾಗಿದ್ದ ಮೊಹಮ್ಮದ್ ಗವಾನನು ದಕ್ಕನಿನ ಪಿತೂರಿಯ ಪರಿಣಾಮವಾಗಿ ಮರಣದಂಡನೆಗೆ ಗುರಿಯಾದನು. ಮೊಹಮ್ಮದ್ ಗವಾನನನ್ನು ಮರಣದಂಡನೆಗೆ ಕಾರಣವಾದ ಸುಲ್ತಾನ ಯಾರು ಅಂತೇಳಿ ನಿಮ್ಗೆ ಕೊಟ್ಟಿದ್ದಾರೆ. 1ನೇದು ಹುಮಾಯೂನು, 2ನೇದು ನಿಜಾಮ್ ಶಾ, 3ನೇದು 2ನೇ ಮೊಹಮ್ಮದ್ ಶಾ, 4ನೇದು ಮೊಹಮ್ಮದ್ ಶಾ ಅಂತ ಜಸ್ಟ್ ಕೊಟ್ಟಿದ್ದಾರೆ. ಆಪ್ಷನ್ ಇದು ಮೊಹಮ್ಮದ್ ಶಾ 3 ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗ್ತಾಯಿತ್ತು, ಬಟ್ ಇದರಲ್ಲಿ ಯಾವುದೂ ಇಲ್ಲ. ಅದರಿಂದ ಇದು ಗ್ರೇಸ್ ಸಿಗುವಂಥ ಸಂಭವಗಳು
ಜಾಸ್ತಿ ಇರುವಂಥದ್ದು. 1498ರಲ್ಲಿ ಮೊಹಮ್ಮದ್ ಗಾನನ್ನ 3ನೇ ಮೊಹಮ್ಮದ್ ಶಾ ಏನು ಮಾಡ್ತಾನೆ, ಮರಣದಂಡೆಗೆ ಗುರಿ ಮಾಡ್ತಾನೆ. ಎಷ್ಟರಲ್ಲಿ? 1481ರಲ್ಲಿ. ಆಪ್ಷನ್ ಇದರಲ್ಲಿ ಯಾವೂ ಇಲ್ಲ, ಅದರಿಂದ ಇದು ಗ್ರೇಸ್ ಬರುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನು 21ನೇ ಕ್ವಶನು, ಹೊಂದಿಸಿ ಬರೆಯ ಬಗ್ಗೆ ಕೇಳಿದರೆ ನೋಡ್ಬೋದು ನೀವು. ಪ್ರೀವಿಯಸ್ ಕೇಳ್ತಾನೆ, ಇವಾಗ ಕೇಳ್ತಾನೆ. ಹೊಯ್ಸಳರ ಬಗ್ಗೆ ಹೇಳೋದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ನೋಡ್ಬೋದು ನೀವು. ಏಕಕೂಟ ದೇವಾಲಯ ಯಾವುದಪ್ಪ ಅಂದರೆ ಬೇಲೂರು. ದ್ವಿಕೂಟ ಹಳೇಬೀಡು. ತ್ರಿಕೂಟ ಯಾವುದಪ್ಪ ಅಂದರೆ ಸೋಮನಾಥಪುರದ ಕೇಶವ ದೇವಾಲಯ. ಚತುರ್ಕೂಟ ಯಾವುದಂದರೆ ದೊಡ್ಡ ಗದ್ದವಳ್ಳಿಯನ ಲಕ್ಷ್ಮೀ ದೇವಾಲಯ. ಮತ್ತು ಪಂಚಕೂಟ ಒಂದಿದೆ, ಪಂಚಲಿಂಗೇಶ್ವರ ದೇವಾಲಯ. ನೋಡ್ಬೋದು ನೀವು. A3 ಯಾವುದಿದೆ, ಇದು ಮತ್ತು ಇದಿದೆ. ಮತ್ತು B4 ಯಾವುದಿದೆ ಅಂದರೆ ಇದಿದೆ ಮತ್ತು ಇದಿದೆ. ಇನ್ನು ತ್ರಿಕೂಟ ದೇವಾಲಯ ಸೋಮನಾಥಪುರ 3-1 ಯಾವುದಿದೆ ಅಂದರೆ ಇದಿದೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಹೊಯ್ಸಳರ ಬಗ್ಗೆ ಆಲ್ಮೋಸ್ಟ್ ಒಂದು ಕ್ವಶನ್ ಕೇಳ್ತಾನೆ, ಹಂಗಾಗಿ ಹೊಯ್ಸಳರ ಬಗ್ಗೆ ಓದೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕನೌಜಿನ ಸಮೀಪ ಗಂಗಾ ನದಿ ತೀರದಲ್ಲಿ ಸ್ವರ್ಗಧಾರಿ ಎಂಬ ವಾಸಸ್ಥಾನವನ್ನು ಇರಿಸಿಕೊಂಡು 2.5 ವರ್ಷಗಳ ಕಾಲ ನೆಲೆಸಿದ್ದ ದೆಹಲಿ ಸುಲ್ತಾನ ಯಾರು ಅಂತೇಳಿ ನಿಮಗೆ ಈ ಕ್ವಶನನ್ನು ಕೇಳಿದ್ದಾನೆ. ನೋಡ್ಬೋದು 1338ರಲ್ಲಿ 1338ರಲ್ಲಿ ದೆಹಲಿಯಲ್ಲಿ ಪ್ಲೇಗ್ ಬಂದಿರುತ್ತೆ. ಪ್ಲೇಗ್ ಬಂದ ಕಾರಣ ಮೊಹಮ್ಮದ್ ಬಿನ್ ತುಘಲಕ್ಕು ದೆಹಲಿಯನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಅಂದರೆ ಕನೌಜ್ನ ಸಮೀಪ ಸ್ವರ್ಗಧಾರಿ ಅಂಥೇಳಿ ಒಂದು ನಗರದಲ್ಲಿ ವಾಸ ಮಾಡಿಕೊಂಡು ಅಲ್ಲಿ ವಾಸ ಇರ್ತಾನೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 23ನೇ ಕ್ವಶನು, ಅಶೋಕನ ಕಾಲದ ಬೌದ್ಧ ಗುರು ತೇರಾ ರಕ್ಕಿತ್ ವಿದ್ಯಾಪ್ರಸಾರಕ್ಕಾಗಿ ಕರ್ನಾಟಕದ ಯಾವ ನಗರಕ್ಕೆ ಬಂದಿದ್ದರು ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ. ನೋಡ್ಬೋದು. ಹಂಪಿ ಅಂಕರು ಬರಲ್ಲ, ಬಳ್ಳಿಗಾವೆ ಮತ್ತು ಬನವಾಸಿ ಇಲ್ಲಿ ನೋಡ್ಕೋಬೋದು. ಬನವಾಸಿಗೆ ಬರ್ತಾರೆ. ಇಲ್ಲಿ ಅಶೋಕನ ಕಾಲದ ತೇರಾ ರಕ್ಕಿತ್ ಅನ್ನೋರು ಬನವಾಸಿಗೆ ಬರ್ತಾರೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು 24ನೇದು, ಪರ್ಷಿಯನ್ ಭಾಷೆಯ ಬದಲಿಗೆ ಹಿಂದವಿ ಅಥವಾ ದಕ್ಕನಿ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಿದ ದಕ್ಕನ್ನ ಮುಸ್ಲಿಂನ ರಾಜ್ಯ ಯಾವುದು ಅಂಥೇಳಿ ನಿಮಗೆ ಕ್ವಶನನ್ನು ಕೇಳಿದ್ದಾನೆ. 24ನೇದು ನೋಡ್ಬೋದು. ಬಿಜಾಪುರ 2ನೇದು, ಅಹಮದ್ನಗರ 3ನೇದು, ಗೋಲ್ಕೊಂಡ 4ನೇದು, ಬೇರಾರ ಅಂಥೇಳಿ ನೋಡ್ಬೋದು ನೀವು. ಆಪ್ಷನ್ 1 ಬಿಜಾಪುರ ಕರೆಕ್ಟ್ ಆಗುತ್ತೆ. ಯಾಕಂದರೆ 1ನೇ ಇಬ್ರಾಹಿಂ ಆದಿಲ್ ಶಾ ಹಿಂದಿ ಮತ್ತು ಉರ್ದು ಅಷ್ಟು ಖಚಿತವಾಗಿ ಇಲ್ಲದೇ ಇರೋ ಕಾರಣದಿಂದ ಈ ಹಿಂದವಿ ಮತ್ತು ದಕ್ಕನಿ ಅನ್ನೋ ಉರ್ದು ಭಾಷೆಯನ್ನು ರಾಜ್ಯ ಅಧಿಕೃತ ಭಾಷೆಯನ್ನಾಗಿ ಘೋಷಿಸ್ತಾನೆ. ಬಿಜಾಪುರದ 1ನೇ ಇಬ್ರಾಹಿಂ ಆದಿಲ್ ಶಾ. ಇನ್ನು 25ನೇ ಕ್ವಶನು, ಜಾತಕಗಳನ್ನು ಈ ಕೆಳಗಿನ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾನೆ. ನೋಡ್ಬೋದು ನೀವು. ಬುದ್ಧನ ಹಿಂದಿನ ಜನ್ಮಗಳ ಪೂರ್ವಜನ್ಮದ ಕಥೆಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಜಾತಕಗಳು ಅಂತೇಳಿ ಕರಿತೀವಿ. ಇದನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾರೆ ಅಂದರೆ ಪಾಲಿ ಭಾಷೆಯಲ್ಲಿ ರಚಿಸಿದ್ದಾರೆ. ಆಪ್ಷನ್ A 1ನೇದು ಕರೆಕ್ಟ್ ಆಗುತ್ತೆ. ಇನ್ನು 19ನೇ ಕ್ವಶನ್ನು, ಹೊಯ್ಸಳರ ಕಾಲದ ಕವಿಗಳು ಮತ್ತು ಕೃತಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದ ಜೋಡಿಯನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ ನಿಮಗೆ. ಇದನ್ನು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. 26ನೇ ಕ್ವಶನ್ನು, ಬ್ರಿಟಿಷರ ಮೇಲೆ ಒತ್ತಡ ಹೇರಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ಈ ಕೆಳಗಿನಲ್ಲಿ ಯಾವುದು ಆ ಬೇಡಿಕೆಗಳಲ್ಲಿ ಸೇರಿರಲಿಲ್ಲ ಅಂತೇಳಿ ಕೊಟ್ಟಿದ್ದಾನೆ. 1ನೇದು ಪಂಜಾಬ್ನಲ್ಲಿ ನಡೆದ ಅನ್ಯಾಯವನ್ನು ಸರಿಪಡಿಸುವುದು. 2ನೇದು ಖಿಲಾಫತ್ ಅನ್ಯಾಯವನ್ನು ಸರಿಪಡಿಸುವುದು. 3ನೇದು ಸ್ವರಾಜ್ಯಕ್ಕಾಗಿ ರಾಷ್ಟ್ರೀಯವಾದಿ ಆಕಾಂಕ್ಷೆಯನ್ನು ಪೂರೈಸುವುದು. 4ನೇದು ರೌಲಟ್ ಕಾಯ್ದೆಯನ್ನು ರದ್ದುಗೊಳಿಸುವುದು ಅಂತೇಳಿ ಇಷ್ಟು ಕೊಟ್ಟಿದ್ದಾನೆ. ಕೆಳಗಿನಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತೇಳಿ ನಿಮಗೆ ಕೊಟ್ಟಿರುವಂಥದ್ದು. ನೋಡ್ಬೋದು. ಪಂಜಾಬ್ನಲ್ಲಿ ನಡೆದಂಥ ಯಾವುದಪ್ಪ ಅಂದರೆ ಯಾವುದನ್ನು ಮಾಡ್ತಾರೆ, ಈ ಮತ್ತು ಖಿಲಾಫತ್ ಅನ್ಯಾಯವನ್ನು ಸರಿಪಡಿಸುವುದು, ಸ್ವರಾಜ್ಯಕ್ಕಾಗಿ ರಾಷ್ಟ್ರೀಯವಾದಿ ಆಕಾಂಕ್ಷೆಯನ್ನು ಪೂರೈಸುವುದು. ನೋಡ್ಬೋದು. ಇವು 3 ಕರೆಕ್ಟ್ ಆಗ್ತವೆ. ಆಪ್ಷನ್ 3 ರೌಲತ್ ಕಾಯ್ದೆ ಇದಕ್ಕೆ ಬರೋದಿಲ್ಲ. ಇದು ಯಾವಾಗ ಬರುತ್ತೆ ಅಂದರೆ 1919ರಲ್ಲಿ ಈ ರೌಲತ್ ಕಾಯ್ದೆ ಬರೋದ್ರಿಂದ ಯಾವುದು ಸರಿಯಾದ ಇದು ಸೇರಿಲ್ಲ ಅಂಥೇಳಿ ನೋಡಿದ್ರೆ ಆಪ್ಷನ್ 3 4 ಮಾತ್ರ ಇದಕ್ಕೆ ಸೇರಿಲ್ಲ.
27ನೇದು 27ನೇ ಕ್ವಶನ್ನು 1638ರಲ್ಲಿ ಬೆಂಗಳೂರನ್ನು ಶಹಾಜಿಗೆ ಜಹಾಗೀರಾಗಿ ನೀಡಿದವರು ಯಾರು ಅಂತೇಳಿ ನಿಮಗೆ ಕ್ವಶನನ್ನು ಕೇಳಿದ್ದಾರೆ. ಆಪ್ಷನ್ ಇದರಲ್ಲಿ ನೋಡ್ಬೋದು ನೀವು, ಮೊಹಮ್ಮದ್ ಆದಿಲ್ ಶಾ. ಇದು ಆಪ್ಷನ್ನು ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇನ್ನು 28ನೇ ಕ್ವಶನ್ನು ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತೇಳಿ ನಿಮಗೆ ಕೊಟ್ಟಿದ್ದಾನೆ. ಒಂದನೇದಲ್ಲಿ ನಿವೇಶನಗಳು ಕೊಟ್ಟಿದ್ದಾನೆ, ಎರಡನೇದರಲ್ಲಿ ಪಟ್ಟಿ 2ರಲ್ಲಿ ನದಿಗಳ ಬಗ್ಗೆ ಕೊಟ್ಟಿದ್ದಾನೆ. ಒಂದನೇದು ಎ ಹರಪ್ಪ, ಬಿ ಮೊಹೆಂಜೊದಾರೋ, ಸಿ ಕಾಲಿಬಂಗನ್, ಡಿ ರೂಪಾರ. ಹರಪ್ಪ ಯಾವ ನದಿ ದಂಡೆ ಮೇಲಿದೆ ಅಂತ ನೋಡಿದ್ರೆ ಕಾಮನ್ ಆಗಿ ರಾವಿ ನದಿ ದಂಡೆ ಮೇಲೆ ಬರುತ್ತೆ, ಮೊಹೆಂಜೊದಾರೋ ಸಿಂಧೂ ನದಿ ದಂಡೆ ಮೇಲೆ ಬರುತ್ತೆ, ಮತ್ತಿನ್ನು ಕಾಲಿಬಂಗನ್ ಯಾವ ನದಿ ಮೇಲೆ ದಂಡೆ ಮೇಲೆ ಬರುತ್ತೆ ಅಂದರೆ ಸರಸ್ವತಿ ನದಿ ದಂಡೆ ಮೇಲೆ ಬರುತ್ತೆ, ಮತ್ತು ರೂಪಾರಲ್ಲಿ ಸಟ್ಲೇಜ್ ನದಿ ದಂಡೆ ಮೇಲೆ ಬರುವಂಥದ್ದು. A2 ಇಲ್ಲಿದೆ ಮತ್ತು ಇಲ್ಲಿದೆ. ಮತ್ತು ಮೊಹೆಂಜೊದಾರೋ B3 ಇಲ್ಲಿದೆ. ಮತ್ತು ಕಾಲಿಬಂಗನ್ ಎಲ್ಲಿ ಬರುತ್ತೆ, ಸರಸ್ವತಿ ನದಿ ದಂಡೆ ಮೇಲೆ ಬರುತ್ತದೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಮತ್ತು ರೂಪಾರ್ ನದಿ ಸಟ್ಲೇಜ್ ನದಿ ದಂಡೆ ಮೇಲೆ ಇರುವಂಥದ್ದು. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತೇಳಿ 29ನೇ ಕ್ವಶನ್ ಕೊಟ್ಟಿದ್ದಾನೆ. ನೋಡ್ಬೋದು ನೀವು, ತಲಕಾಡು ಯುದ್ಧ ಯಾವಾಗ ನಡೀತಿದೆ ಅಂದರೆ 1116ರಲ್ಲಿ ನಡೀತಿದೆ. ಮತ್ತು ಕಣ್ಣೆಗಾಲು ಯುದ್ಧ 1118. ಇನ್ನು ಸೊರಟೂರು ಯುದ್ಧ ಯಾವಾಗ ನಡೀತಿದೆ ಅಂದರೆ 1190ರಲ್ಲಿ. ಮತ್ತು ಕಳ್ಳಿಯೂರು ಯುದ್ಧ ಯಾವಾಗ ನಡೀತಿದೆ ಅಂದರೆ 1116ರಲ್ಲಿ. ಆಪ್ಷನ್ ಲಾಸ್ಟ್ ಯಾವುದಾಯ್ತಪ್ಪ ಅಂತ ನೋಡ್ಕೊಬೋದು ನೀವು, 1190 ಲಾಸ್ಟಲ್ಲಿ ಬರುವಂಥದ್ದು. ಅದರಿಂದ ಆಪ್ಷನ್ 1 ಕರೆಕ್ಟ್ ಆಗುವಂಥದ್ದು. ಇನ್ನು ಚಾಲುಕ್ಯರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರ ಯಾವುದು ಅಂತೇಳಿ ಕೇಳಿದ್ದಾನೆ. ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರ ಯಾವುದಾಗಿತ್ತಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಪ್ಷನ್ 1 ಲಕ್ಕುಂಡಿ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರವಾಗಿರುವಂಥದ್ದು. ಇನ್ನು 31ನೇ ಕ್ವಶನ್ನು ಏನನ್ನು ಕೇಳಿದ ಅಂದರೆ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಥಮ ಹಿಂದೂ ಮಹಿಳಾ ಶಾಲೆಯನ್ನು ಸ್ಥಾಪಿಸಿದವರು ಯಾರು ಅಂತೇಳಿ ನಿಮಗೆ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಯಾವ ಕರೆಕ್ಟ್ ಆಗುತ್ತಂದರೆ JED ಬೇತೋನ್ ಅವರು ಎಷ್ಟರಲ್ಲಿ 1849ರಲ್ಲಿ ಕೋಲ್ಕತ್ತಾದಲ್ಲಿ ಈ ಶಾಲೆಗಳನ್ನ ಪ್ರಥಮ ಹಿಂದೂ ಮಹಿಳಾ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದರ ಕಾರ್ಯದರ್ಶಿ ಕೂಡ ಅವರೇ ಆಗಿ ನೇಮಕವಾಗ್ತಾರೆ. ಅದರಿಂದ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಬೆತೋನ್ ಎಜುಕೇಷನ್ ಸೊಸೈಟಿ ಅಂತೇಳಿ ಹಲವಾರು ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಕೆಲವರು ಕನ್ಫ್ಯೂಸ್ ಆಗಿರುತ್ತೆ ಜ್ಯೋತಿಬಾ ಫುಲೆ ಅವರು ಅಂತೇಳಿ. ಜ್ಯೋತಿಬಾ ಫುಲೆ ಅವರು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಇವರು ಪುಣೆಯಲ್ಲಿ ಸೇಮ್ ಇದೆ. ಎಷ್ಟಾಗಿ ಸ್ಥಾಪನೆ ಮಾಡ್ತಾರೆ 1848ರಿಂದ 57ರವರೆಗೆ ಸ್ಕೂಲ್ಗಳನ್ನ ಪುಣೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವರಿಂದ ಕೋಲ್ಕತ್ತಾದಲ್ಲಿ ಕೇಳೋದ್ರಿಂದ JED ಬೇತೋನ್ ಅವರು ಕರೆಕ್ಟ್ ಆಗುತ್ತೆ. ಇನ್ನು 32ನೇ ಕ್ವಶನ್ನು ಮಾನವ ಕುಲಕ್ಕೆ ಒಂದು ಧರ್ಮ, ಒಂದು ಜಾತಿ, ಒಂದು ದೇವರು ಎಂದು ಹೇಳಿದವರು ಯಾರು ಅಂತೇಳಿ ಕೇಳಿದ್ದಾರೆ. ನೀವು ನೋಡ್ಬೋದು ಅದ್ರ ಊರ ಬಗ್ಗೆ ಒಂದು ಕ್ವಶನ್ ಬಂದೇ ಬರ್ತಾ ಇದೆ. ಇದಕ್ಕೆ ಆನ್ಸರ್ ಯಾರು ಅಂದರೆ ನಾರಾಯಣ ಗುರುಗಳು. ಇನ್ನು ಸಾಧಾರಣ ಅಯ್ಯಪ್ಪನ್ ಅವರು ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನೀವು ನೋಡ್ಕೋಬೋದು. ಧರ್ಮವಿಲ್ಲ, ಜಾತಿವಿಲ್ಲ, ದೇವರಿಲ್ಲ. ಅದು ಧರ್ಮವಿಲ್ಲ, ಜಾತಿ ಇಲ್ಲ, ದೇವರಿಲ್ಲ ಎಂಬ ಹೇಳಿಕೆಯನ್ನು ಯಾರು ಕೊಡ್ತಾರೆ ಅಂದರೆ ಸಹೋದರನ್ ಅಯ್ಯಪ್ಪನವರು ಈ ಹೇಳಿಕೆಯನ್ನು ಕೊಡ್ತಾರೆ. ಇನ್ನು 33ನೇ ಕ್ವಶನ್ನು ಕರ್ನಾಟಕ ನಾಟಕ ಮಂಡಳಿ ಗದಗಿನಲ್ಲಿ ಸ್ಥಾಪಿಸಿದವರು ಯಾರು ಅಂತೇಳಿ ನಿಮಗೆ ಕೊಟ್ಟಿರುವಂಥದ್ದು. ನೋಡ್ಕೊಬೋದು ನೀವು, ಗುಬ್ಬಿ ವೀರಣ್ಣ, ಕೆ ಹಿರಣ್ಣಯ್ಯ, ಶಾಂತಕವಿ, ಮಂಡ್ಯಂ ರಂಗಾಚಾರ್ಯರು ಅಂತೇಳಿ ಇಷ್ಟು ಕೊಟ್ಟಿದ್ದಾರೆ. ಇದಕ್ಕೆ ಯಾರಪ್ಪ ಅಂದರೆ ಆಪ್ಷನ್ 3 ಶಾಂತಕವಿ ಅಂತೇಳಿ ಯಾರು ಕರೀತಾರಪ್ಪ ಅಂದರೆ ಸಕ್ಕರೆ ಬಾಲಾಚಾರಿ ಅವರು. ಇದನ್ನು ಗದಗ್ನಲ್ಲಿ ಅಷ್ಟರಲ್ಲಿ ಅಂದರೆ 1874ರಲ್ಲಿ ಗದಗ್ನಲ್ಲಿ ಕರ್ನಾಟಕ ನಾಟಕ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇನ್ನು ನೆಕ್ಸ್ಟು 34ನೇ ಕ್ವಶನ್ನು ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾನೆ. ಒಂದನೇದು ಫ್ರೆಂಚ್ ಅವ್ರದ್ದು ಪಾಂಡಿಚೇರಿ, ಎರಡನೇದು ಇಂಗ್ಲೀಷ್ ಅವ್ರದ್ದು ಕಲ್ಕತ್ತಾ, ಮೂರನೇದು ಪೋರ್ಚುಗೀಸ್ ಅವ್ರ ಅರ್ಕಾಟ, ನಾಲ್ಕನೇದು ಡಚ್ ಇರೋದು ಪುಲಿಕಾಟ ಅಂತೇಳಿ ನೀವು ನೋಡ್ಬೋದು. 34ನೇ ಕ್ವಶನ್ನು ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಗಳನ್ನು ಗುರುತಿಸಿ ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ. ನೋಡ್ಬೋದು ಫ್ರೆಂಚರು ಪಾಂಡಿಚೇರಿ ಮತ್ತು ಇಂಗ್ಲೀಷರು ಕೋಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋರ್ಟನ್ನು ಕಟ್ತಾರೆ. ಡಚ್ ಅವ್ರದ್ದು ಪುಲಿಕಾಟ ಆಗುತ್ತೆ.
ಇನ್ನು ಪೋರ್ಚುಗೀಸರದು ಅರ್ಕಾಟ್ ಬರಲ್ಲ, ಇವರು ಗೋವಾ ಕಡೆ ಬರ್ತಾರೆ. ಅದರಿಂದ 3 ಈಸ್ ಕರೆಕ್ಟ್ ಆನ್ಸರ್. ಇನ್ನು 35ನೇ ಕ್ವಶನ್ ಏನಪ್ಪ ಅಂದರೆ, ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆಯನ್ನು GST ಜಾರಿಗೆ ತರಲಾಯಿತು ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ. ನೋಡ್ಬೋದು, 1ನೇದು 100ನೇ ತಿದ್ದುಪಡಿ, 2 102ನೇ ತಿದ್ದುಪಡಿ, 3 103ನೇ ತಿದ್ದುಪಡಿ, 4 104ನೇ ತಿದ್ದುಪಡಿ ಅಂತೇಳಿ ಕೊಟ್ಟಿದ್ದಾರೆ. GST ತಿದ್ದುಪಡಿ ಯಾವುದಪ್ಪ ಅಂದರೆ 101ನೇ ತಿದ್ದುಪಡಿ. 101ನೇ ತಿದ್ದುಪಡಿ ಯಾವಾಗ 101ನೇ ತಿದ್ದುಪಡಿ ಮುಖಾಂತರ GSTಯನ್ನು ತರಲಾಗ್ತದೆ. 102ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡಲಿಕ್ಕೆ ಇದು ಸಂಬಂಧಿಸಿದೆ. 103ನೇ ತಿದ್ದುಪಡಿ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಏನು ಹೇಳುತ್ತೆ. ಇನ್ನು 104ನೇ ತಿದ್ದುಪಡಿ ಯಾವುದಂದರೆ SC STಗಳಿಗೆ ಇನ್ನೂ 10 ವರ್ಷಗಳ ಕಾಲ ಸಂಸತ್ತಿನಲ್ಲಿ ಮೀಸಲಾತಿಯನ್ನು ಮುಂದುವರಿಸಿದರ ಬಗ್ಗೆ ಈ ತಿದ್ದುಪಡಿ ತಿಳಿಸುತ್ತೆ. ಆದ್ದರಿಂದ 101ನೇ ತಿದ್ದುಪಡಿ GSTಗೆ ಸಂಬಂಧಿಸಿದೆ. 36ನೇ ಕ್ವಶನ್ನು, ಸಂವಿಧಾನದ 338ನೇ ವಿಧಿಯು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ. ನೋಡ್ಬೋದು, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ. ಮಹಿಳಾ ಆಯೋಗ ಮತ್ತು ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ ಬರೋದಿಲ್ಲ, ತೆಗೆದುಬಿಡಿ ಇವೆರಡನ್ನ. ಇನ್ನು ಇವೆರಡರಲ್ಲಿ ಕನ್ಫ್ಯೂಸ್ ಇರ್ತದೆ ನಿಮಗೆ. ಹಿಂದುಳಿದ ವರ್ಗಗಳ ಆಯೋಗ ಇದು ಇಲ್ಲ. ಇದು ಯಾವಾಗ ಬರುತ್ತೆ ಅಂದರೆ 338B ಈ ಆಯೋಗ ಬರ್ತದೆ. ಅದರಿಂದ ಇದು ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಪರಿಶಿಷ್ಟ ಜಾತಿಗಳ ಆಯೋಗ 338 ಮತ್ತು 338A ಯಾವುದಂದರೆ ಪರಿಶಿಷ್ಟ ಪಂಗಡಗಳ ಆಯೋಗಗೆ ಎಷ್ಟು 89ನೇ ತಿದ್ದುಪಡಿ ಮುಖಾಂತರ 2003ನೇ ಇಸ್ವಿಯಲ್ಲಿ ಈ 338A ಪರಿಶಿಷ್ಟ ಪಂಗಡಗಳ ಆಯೋಗವನ್ನು ತರಲಾಗುತ್ತೆ. ಇನ್ನು 338B ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದೆ. ನೆಕ್ಸ್ಟು, ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಘಟನೆಯನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. 1ನೇದು ಗಾಂಧೀಜಿ ಇದರ ಅಧ್ಯಕ್ಷರಾಗಿದ್ದರು. 2ನೇದು ಈ ಅಧಿವೇಶನ ನಡೆದ ಸ್ಥಳಕ್ಕೆ ವಿಜಯನಗರ ಎಂದು ನಾಮಕರಣ ಮಾಡಲಾಗಿತ್ತು. 3ನೇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ KPCC ಸಮಿತಿ ಸ್ಥಾಪನೆಯಾಯಿತು. 4ನೇದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಮೊದಲ ಬಾರಿ ಹಾಡಲಾಗಿತ್ತು. ಇದಕ್ಕೆ ಕ್ವಶನ್ ನೋಡ್ಬೋದು ನೀವು. ಆನ್ಸರ್ ಯಾವುದಪ್ಪ ಅಂದರೆ ನೋಡ್ಬೋದು, ಗಾಂಧೀಜಿಯವರು ಇದಕ್ಕೆ ಅಧ್ಯಕ್ಷರಾಗಿದ್ದರು, ಇದು ಕರೆಕ್ಟು. ಮತ್ತು ಇದಕ್ಕೆ ವಿಜಯನಗರ ಅಂದರೆ ಹಂಪಿಯ ವೈಭವವನ್ನು ಮತ್ತೆ ಮರುಸೃಷ್ಟಿ ಮಾಡೋದ್ರಿಂದ ಈ ವೇದಿಕೆಗೆ ಅಧಿವೇಶನ ನಡೆಯುವ ಸ್ಥಳಕ್ಕೆ ವಿಜಯನಗರ ಎಂತು. ಮತ್ತು ಇಲ್ಲಿರುವ ಕೆರೆಯನ್ನು ಪಂಪಾಸಾಗರ ಅಂಥೇಳಿ ಕರೀತಾರೆ. ಮತ್ತು ಇದು ಹುಯಿಲುಗೋಳ್ ನಾರಾಯಣರಾವ್ರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡನ್ನು ಎಂಬ ಹಾಡನ್ನು ಹಾಡ್ತಾರೆ. ಆದರೆ ಇದಕ್ಕೆ ತಪ್ಪಾದ ಆನ್ಸರ್ ಯಾವುದು ಅಂದರೆ KPCC. ಇದು ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1920-21ರಲ್ಲಿ ಈ KPCC ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದು ಬರೋದಿಲ್ಲ. ಆಪ್ಷನ್ 3 ತಪ್ಪಾದ ಘಟನೆಯಾಗಿದೆ, ಇದಕ್ಕೆ ಸಂಬಂಧಪಟ್ಟಿಲ್ಲ ಇದು. ಮತ್ತು ಇದು 1924ರಲ್ಲಿ ನಡೆದ 39ನೇ ಅಧಿವೇಶನ ಮತ್ತು ಗಾಂಧೀಜಿಯವರು ಈ ಅಧಿವೇಶನದ ಏಕೈಕ ಅಧಿವೇಶನ, ಇದೊಂದೇ ಅಧಿವೇಶನಕ್ಕೆ ಅವರು ಅಧ್ಯಕ್ಷರಾಗಿ ಇರುವಂಥದ್ದು. ಇನ್ನು 38ನೇ ಕ್ವಶನ್ನು, ಲಾರ್ಡ್ ರಿಪ್ಪನ್ಗೆ ಸಂಬಂಧಿಸಿದ ಕಾಯ್ದೆಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. A ಹರಿಸ್ ಚರ್ಚ್ ಕಾಯ್ದೆ, B ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ, C ಶಿಕ್ಷಣ ಕಾಯ್ದೆ, D ಬ್ಯಾಲೆಟ್ ಕಾಯ್ದೆ ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಲಾರ್ಡ್ ರಿಪ್ಪನ್ಗೆ ಸಂಬಂಧಿಸಿದೆ ಅಂತೇಳಿ ನೀವು ನೋಡ್ಕೋಬೋದು. ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ABC ಏನಿದಾವಲ್ಲ ಈ 3 ಕರೆಕ್ಟ್ ಆಗುತ್ತೆ. ಬ್ಯಾಲೆಟ್ ಪೇಪರ್ ಇದು ಲಾರ್ಡ್ ರಿಪ್ಪನ್ಗೆ ಸಂಬಂಧಿಸಿಲ್ಲ. ಐರಿಷ್ ಚರ್ಚ್ ಕಾಯ್ದೆ, ಶಿಕ್ಷಣ ಕಾಯ್ದೆ ಮತ್ತು ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ ಇವೆಲ್ಲ ಲಾರ್ಡ್ ರಿಪ್ಪನ್ಗೆ ಸಂಬಂಧಿಸಿದಂಥ ಕಾಯ್ದೆಗಳಿವೆ. ಬ್ಯಾಲೆಟ್ ಪೇಪರ್ ಕಾಯ್ದೆ ಬರೋದಿಲ್ಲ. 40ನೇ ಕ್ವಶನ್ನು, ಕ್ವಶನ್ ಯಾವುದಾಗುತ್ತೆ ಅಂದರೆ 38ನೇ ಕ್ವಶನ್ದು ACD ಸರಿಯಾಗಿದೆ. ಮತ್ತು B ಕೋಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ ಇದಕ್ಕೆ ಬರೋದಿಲ್ಲ. A ಮತ್ತು C ಮತ್ತು D 3 ಸಂಬಂಧಿಸಿದ್ದಾವೆ ಕೊನೆಯವರಿಗೆ ಲಾರ್ಡ್ ರಿಪ್ಪನ್ಗೆ. ಇನ್ನು 39ನೇ ಕ್ವಶನ್ನು, ಬಂಗಾಳದಲ್ಲಿ ದ್ವಿಸರ್ಕಾರಕ್ಕೆ ಸಂಬಂಧಿಸಿದಂತೆ ಕೆಳಗೆ ಹೇಳಿಕೆಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇದು 1ನೇದು ರಾಬರ್ಟ್ ಕ್ಲೈವ್ ಜಾರಿಗೆ ತಂದನು. ಇದು ದಿವಾಣಿ ಮತ್ತು ನಿಜಾಮತ್ ಹಕ್ಕುಗಳನ್ನು ಒಳಗೊಂಡಿತ್ತು. 3ನೇದು ಈ ಪದ್ಧತಿಯು ಕಂಪನಿಗೆ ಹೆಚ್ಚಿನ ಲಾಭವನ್ನು ತಂದುಕೊಟ್ಟಿತ್ತು. 4ನೇದು ಈ ಪದ್ಧತಿಯು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದಲ್ಲಿ ಕಾಳಜಿ ವಹಿಸಿತ್ತು ಅಂತೇಳಿ ಕೊಟ್ಟಿದ್ದಾರೆ. 39ನೇ ಕ್ವಶನು,
ರಾಬರ್ಟ್ ಇದು ಜಾರಿಗೆ ತಂದ ಇದು ಕರೆಕ್ಟು. ಮತ್ತು ದಿವಾಣಿ ಮತ್ತು ನಿಜಾಮತ್ ಹಕ್ಕುಗಳನ್ನು ಒಳಗೊಂಡಿತ್ತು ಮತ್ತು ಕಂಪನಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡ್ತಿತ್ತು. ಆದರೆ ಇದು ಸಾರ್ವಜನಿಕ ಕಲ್ಯಾಣದ ಬ್ರಿಟಿಷರು ಯಾವಾಗಲೂ ಜನಗಳ ಕಲ್ಯಾಣ ಸಾರ್ವಜನಿಕ ಕಲ್ಯಾಣ ಕಾಳಜಿ ವಹಿಸಿದ್ದು ಕಂಡುಬರುವುದಿಲ್ಲ. ಆದ್ದರಿಂದ ABC ಕರೆಕ್ಟ್ ಆಗ್ತದೆ. 1, 2, 3 ಇದು ಕರೆಕ್ಟ್ ಆಗುತ್ತೆ, ಇದು ತಪ್ಪಾಗುತ್ತೆ. ಇನ್ನು 40ನೇ ಕ್ವಶನ್ನು, ಕಾಳು ಮೆಣಸಿನ ರಾಣಿ ಕ್ವೀನ್ ಆಫ್ ಪೆಪ್ಪರ್ ಎಂದು ಪೋರ್ಚುಗೀಸರು ಯಾರನ್ನು ಕರೀತಿದ್ರು ಅಂತೇಳಿ ನೋಡ್ಬೋದು. ಆಪ್ಷನ್ ಬಿ ಚನ್ನ ಭೈರಾದೇವಿಯನ್ನು ಕಾಳು ಮೆಣಸಿನ ರಾಣಿ ಅಂಥೇಳಿ ಕರಿತಾ ಇದ್ರು. 41ನೇ ಕ್ವಶನ್ನು, ಹಣಕಾಸು ಸಮಿತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು 22 ಸದಸ್ಯರನ್ನು ಒಳಗೊಂಡಿರುತ್ತದೆ, ಇದು ಕರೆಕ್ಟು, ಎಸ್ಸು. ಮತ್ತು ಅಂದಾಜು ಸಮಿತಿಯು ಕೇವಲ ರಾಜ್ಯಸಭಾ ಸದಸ್ಯರನ್ನು ಮಾತ್ರ ಹೊಂದಿರುತ್ತದೆ. 3ನೇದು, ಸಾರ್ವಜನಿಕ ಉದ್ಯಮಿಗಳ ಮೇಲಿನ ಸಮಿತಿಯು 22 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಅಂದಾಜು ಸಮಿತಿಯು 30 ಜನರನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಆಪ್ಷನ್ ಯಾವುದು ತಪ್ಪಾಗಿದೆ ಅಂತಂದರೆ ಇದು ತಪ್ಪಾಗುತ್ತೆ. ಅಂದಾಜು ಸಮಿತಿ ರಾಜ್ಯಸಭಾ ಸದಸ್ಯರನ್ನು ಹೊಂದಿರುವುದಿಲ್ಲ, ಇದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡನ್ನೂ ಹೊಂದಿರುತ್ತದೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. 42ನೇ ಕ್ವಶನ್ ನೋಡಿದ್ರೆ, ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನೇಮಿಸಲಾದ ಸಮಿತಿಗಳನ್ನು ಪರಿಗಣಿಸಿ ಅಂತೇಳಿ ಕೊಟ್ಟಿದ್ದಾರೆ. 1ನೇದು VR ರಾವ್ ಸಮಿತಿ, 2ನೇದು ಗಾಡ್ಗಿಲ್ ಸಮಿತಿ, 3ನೇದು G ರಾಮಚಂದ್ರನ್ ಸಮಿತಿ, 4ನೇದು LM ಸಿಂಘ್ವಿ ಸಮಿತಿ. ಇವುಗಳಲ್ಲಿ ಸರಿಯಾದ ಕಾಲಾನುಕ್ರಮವನ್ನು ಹೊಂದಿರುವ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು. ಯಾವಾಗಂದರೆ VR ರಾವ್ ಸಮಿತಿ 1960ರಲ್ಲಿ ಸ್ಥಾಪನೆಯಾಗುತ್ತೆ, ಮತ್ತು ಗಾಡ್ಗಿಲ್ ಸಮಿತಿ 1988, ಮತ್ತು ರಾಮಚಂದ್ರನ್ ಸಮಿತಿ 1966, ಮತ್ತು LM ಸಿಂಘ್ವಿ ಸಮಿತಿ 1986. ನೋಡ್ಬೋದು. ಇದಕ್ಕೆ ಯಾವ್ದು ಕರೆಕ್ಟ್ ಆಗುತ್ತೆ ಅಂದರೆ ಮೊದಲು A ಮತ್ತು C D B ಆಪ್ಷನ್ 2 ಇದಕ್ಕೆ ಕರೆಕ್ಟ್ ಆಗುವಂಥದ್ದು. 43ನೇ ಕ್ವಶನ್ನು, ಅಲಿಪ್ತ ಚಳುವಳಿಯನ್ನು ಪರಿಚಯಿಸಿದ ನಾಯಕರುಗಳು ಯಾರು ಅಂತೇಳಿ ಕೇಳಿದ್ದಾರೆ. ನೋಡ್ಬೋದು ನೀವು. 1961ರಲ್ಲಿ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಬೆಲ್ಗ್ರೇಡ್ ಸಮ್ಮೇಳನದಲ್ಲಿ ಯಾವುದೇ ಕೋಟುಗಳಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ, ನಾವು ಅಲಿಪ್ತವಾಗಿ ಅಂದರೆ ಕಾನ್ಸರ್ಟ್ ಆಗಿರ್ತೀವಿ ಅಂಥೇಳಿ ಅಲಿಪ್ತ ನೀತಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾರ್ಯಾರಂದರೆ ಜವಾಹರ್ಲಾಲ್ ನೆಹರು, ನಾಸರ್ ಮತ್ತು ಟಿಟೋ ಇವರು ಸೇರಿ ನಾಯಕರುಗಳಾಗಿ ಈ ಅಲಿಪ್ತ ನೀತಿಯನ್ನು ಪರಿಚಯಿಸ್ತಾರೆ. 44ನೇ ಕ್ವಶನ್ನು, ಭಾಷಾವಾರು ಪ್ರಾಂತ್ಯಗಳ ಕುರಿತು ಅಧ್ಯಯನ ಮಾಡಲು ಮೊದಲ ಬಾರಿಗೆ ಯಾವ ಸಮಿತಿಯನ್ನು ರಚಿಸಲಾಯಿತು ಅಂತೇಳಿ ನೋಡ್ಬೋದು ನೀವು. ಇದು ಸರ್ಕಾರಿ ಯಾವಾಗ ಅಂದರೆ 1983, ಮತ್ತು SK ದಾರ್ ಆಯೋಗ 1948, JVP ಸಮಿತಿ ಇದು ಕೂಡ 1948, ಮತ್ತು ಫಜಲ್ ಅಲಿ ಸಮಿತಿ 1953. ಮೊದಲ ನೇಮಕ ಆದದ್ದು ಯಾವುದಂದರೆ ಭಾಷಾವಾರು ಪ್ರಾಂತ್ಯಗಳ ಕುರಿತು SK ದಾರ್ ಸಮಿತಿ ಮೊದಲನೇದಾಗಿ ಆಯ್ಕೆಯಾಗುವಂಥದ್ದು. ಬಿ ಕರೆಕ್ಟ್ ಆಗುತ್ತೆ. ಇನ್ನು 45ನೇದು, ದೀರ್ಘಾವಧಿಯ ಬೆಳೆಗಳ ಸಾಲುಗಳ ನಡುವೆ ಅಲ್ಪಾವಧಿಯ ಬೆಳೆಗಳನ್ನು ಬೆಳೆಯುವ ಮಿಶ್ರ ಬೇಸಾಯವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತೇಳಿ ನೋಡ್ಬೋದು ನೀವು. 1ನೇದು ಕ್ಯಾಶ್ ಕ್ರಾಪ್, 2ನೇದು ಕ್ಯಾಚ್ ಕ್ರಾಪ್, 3ನೇದು ಮಿಡಲ್ ಕ್ರಾಪ್ಸ್, 4ನೇದು ಗ್ಯಾಪ್ ಕ್ರಾಪ್ಸ್ ಅಂತ ಕರೀತಾರೆ. ಯಾವುದಂತಂದರೆ ಕ್ಯಾಚ್ ಕ್ರಾಪ್ಸ್ ಅಂತೇಳಿ ಕರೀತಾರೆ. 46ನೇದು, ಭಾರತ ಸಂವಿಧಾನದಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಯಾವ ದೇಶದಿಂದ ಸಂವಿಧಾನದಿಂದ ಪಡೆಯಲಾಗಿದೆ. ನಮ್ಮ ದೇಶದ ಸಂವಿಧಾನ ಆಲ್ಮೋಸ್ಟ್ ಆಲ್ ಇಂಗ್ಲೆಂಡನ್ನು ಹೋಲೋದ್ರಿಂದ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ಎಲ್ಲಿಂದ ತೊಗೊಂಬಂದೀವಿ ಅಂದರೆ ಇಂಗ್ಲೆಂಡಿಂದ ತೊಗೊಂಬರೋದು. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. 47ನೇ ಕ್ವಶನ್ನು, ಭಾರತ ಒಕ್ಕೂಟವು ಕೇಂದ್ರೀಕರಣ ಪ್ರವೃತ್ತಿಯುಳ್ಳ ಒಕ್ಕೂಟ ವ್ಯವಸ್ಥೆ ಎಂದು ಬಣ್ಣಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ. ನೋಡ್ಬೋದು ನೀವು. ಇದು ಯಾರಂದರೆ ಐವರೋ ಜೆನ್ನಿಂಗ್ಸ್ ಅವರು ಕೇಂದ್ರೀಕರಣ ಪ್ರವೃತ್ತಿಯುಳ್ಳ ಒಕ್ಕೂಟ ವ್ಯವಸ್ಥೆಯಾಗಿದೆ ಅಂತೇಳಿ. KCVR ಏನು ಹೇಳ್ತಾರೆ ಅಂದರೆ ಇದು ಅರೆ ಒಕ್ಕೂಟ ಆಗಿದೆ ಅಂತೇಳಿ ಇವರು ತಿಳಿಸ್ತಾರೆ. ಮತ್ತು ಗ್ರಾನ್ವಿಲ್ ಆಸ್ಟಿನ್ ಅವ್ರು ಏನಂತ ಹೇಳಿ ಅಂದರೆ ಕೋಆಪರೇಷನ್ ಫೆಡರೇಷನ್ ಅಂಥೇಳಿ ಇವರು ತಿಳಿಸ್ತಾರೆ. ಕೋಆಪರೇಷನ್ ಫೆಡರೇಷನ್. 48ನೇ ಕ್ವಶನ್ನು, ರಾಜ್ಯಸಭೆಯು ಲೋಕಸಭೆಯೊಂದಿಗೆ ಯಾವ ವಿಷಯದಲ್ಲಿ ಸರಿಸಮವಾದ ಅಧಿಕಾರ ಹೊಂದಿದೆ ಅಂತೇಳಿ ಕೊಟ್ಟಿದ್ದಾರೆ. ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಲ್ಲಿ ಇದು ತಪ್ಪು. ಯಾಕಂದರೆ ರಾಜ್ಯಸಭೆಗೂ ಹೆಚ್ಚಿನ
ಅಧಿಕಾರ ಇರ್ತದೆ ಇದರಲ್ಲಿ. ಮತ್ತು ಸರ್ಕಾರವನ್ನು ಪರಿಶೀಲಿಸಿಕೊಳ್ಳಲಿ ಇದು ಅಲ್ಲ. ಮತ್ತು ಹಣಕಾಸು ಮಸೂದೆ ಇದು ಲೋಕಸಭೆಗೆ ಮಾತ್ರ ಸಂಬಂಧಪಟ್ಟಿದೆ. ಇನ್ನು 2 ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂಥೇಳಿ ಯಾವುದೇ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳು ಸರಿಸಮವಾದ ಅಧಿಕಾರವನ್ನು ಸಂವಿಧಾನ ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಮಾತ್ರ ಹೊಂದಿರುತ್ತವೆ. 49ನೇ ಕ್ವಶನ್ನು, ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. 1ನೇದು ಅಗಸ್ತ್ಯಮಲೆ, 2ನೇದು ಪುಷ್ಪಗಿರಿ, 3ನೇದು ಕುದುರೆಮುಖ, 4ನೇದು ಅಣ್ಣಮುಡಿ ಅಂಥೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರದ ಬೆಟ್ಟ ಆನೆಮುಡಿ ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ಎಷ್ಟು ಮೀಟ್ರ್ ಐತೆ ಅಂದರೆ 2695 ಮೀಟ್ರ್ ಎತ್ತರವಾಗಿದೆ. ಮತ್ತು ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಎರವಿಕುಲಂ ನ್ಯಾಷನಲ್ ಪಾರ್ಕ್. ಎರವಿಕುಲಂ ನ್ಯಾಷನಲ್ ಪಾರ್ಕು ಇಡುಕ್ಕಿ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತದೆ. ಕೇರಳ ಮತ್ತು ತಮಿಳುನಾಡು ಬಾರ್ಡರಲ್ಲಿ ಈ ಆನೆಮುಡಿ ಶಿಖರ ಕಂಡುಬರುತ್ತದೆ. 50ನೇ ಕ್ವಶನ್ನು, ಭಾರತದಲ್ಲಿ ಬೇಸಿಗೆಯ ಮಾನ್ಸೂನ್ ಪರಿಚಲನೆ ಮತ್ತು ಅದರ ಸ್ಥಿರತೆಯನ್ನು ಟಿಮ್ ಬಿಸಿಯಾಗುವಿಕೆಯ ಅತ್ಯಂತ ಪ್ರಮುಖ ಅಂಶವೆಂದು ಪರಿಗಣಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಬಿ ಟಿಬೆಟ್ ಪ್ರಸ್ಥಭೂಮಿ ಎಷ್ಟು ಬಿಸಿಯಾಗುತ್ತೆ ಅದರ ಮೇಲೆ ಭಾರತೀಯ ಬೇಸಿಗೆಯ ಮಾನ್ಸೂನ್ ಪರಿಚಲನೆ ಸಂಬಂಧಿಸಿದೆ, ಅದನ್ನು ಪ್ರಮುಖ ಅಂಶವಾಗಿದೆ ಅಂಥೇಳಿ ಹೇಳಲಾಗಿದೆ. ಇವತ್ತಿಗೆ 50 ಕ್ವಶನ್ಗಳನ್ನ ಬಿಡಿಸಲಾಗಿದೆ. ನೆಕ್ಸ್ಟು ಮತ್ತೆ ನಾಳೆ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ 5 ಕ್ವಶನ್ಗಳನ್ನ. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಈ ಥರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.